ಚೈಲ್ಡ್ ವರ್ಕರ್ಸ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಸೋಸಿಯೇಷನ್ ವರ್ಕಿಂಗ್ ಜನರಲ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ಆಯ್ಕೆ ಮಾಡ್ಕೊಂಡಿರೋ ಸರ್ಕಾರಗಳು ನಮ್ಮನ್ನ ಆಳೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಳ್ತಾ ಇದೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಾವು ಆಯ್ಕೆ ಮಾಡ್ಕೊಂಡಿರೋ ಸರ್ಕಾರಗಳು ಪ್ರಜೆಗಳನ್ನು ಮೋಸ ಮಾಡಲು ಸರ್ಕಾರಿ ಕಚೇರಿ ಅಂದರೆ ಸರ್ಕಾರಿ ಕಾರ್ಖಾನೆಗಳ ಬದಲು ಖಾಸಗಿ ಕಾರ್ಖಾನೆಗಳನ್ನು ತಂದಿರ್ತಾರೆ, ಸರ್ಕಾರಿ ಶಾಲೆಗಳ ಬದಲು ಖಾಸಗಿ ಶಾಲೆಗಳನ್ನು ತಂದಿರ್ತಾರೆ, ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಬದಲು ಖಾಸಗಿ ಆಸ್ಪತ್ರೆಗಳು. ಇದನ್ನೆಲ್ಲ ನಡೆಸೋರು ಸರ್ಕಾರದಲ್ಲಿರುವ ಮಂತ್ರಿಗಳು, ಅವರ ರಿಲೇಟಿವ್ ಅವರು. ಇದನ್ನೆಲ್ಲ ಮುಗಿದ ಮೇಲೆ ಗುತ್ತಿಗೆದಾರರಾಗಿ ನಮ್ಮನ್ನು ಶೋಷಣೆ ಮಾಡಲು ಹೊರಗಡೆ ಬಂದಿರ್ತಾರೆ. ಆ ಎಲ್ಲ ಭ್ರಷ್ಟ ಆಫೀಸರ್ಗಳಾಗ್ಬೋದು ಇಲ್ಲ ಗುತ್ತಿಗೆದಾರರಾಗ್ಬೋದು ನಮ್ಮನ್ನು ಯಾವ್ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ತಿಂಗಳು ಅವ್ರೇನು ನಿಗದಿ ಮಾಡಿರ್ತಾರೆ ಆ ನಿಗದಿ ಮಾಡಿರೋ ಸಮಯಕ್ಕೆ ದಿನಕ್ಕೆ ನಮಗೆ ಸಂಬಳ ನೀಡೋಲ್ಲ. ಆಮೇಲೆ ಪ್ರತಿ ತಿಂಗಳು ESI PF ಏನು ಕಟ್ಟಬೇಕಾಗಿರುತ್ತೋ ಅದನ್ನು ಸರಿಯಾಗಿ ಕಟ್ಟಲ್ಲ. ESI ಕಟ್ಟದೇ ಇರೋದ್ರಿಂದ ಸುಮಾರು ಜನಕ್ಕೆ ಆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂದರೆ ESI ಕಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಸೌಲಭ್ಯಗಳು ಯಾರಿಗೂ ಸಿಗ್ತಾ ಇಲ್ಲ. ಅದರಿಂದ ಹಲವಾರು ಜನ ಮರಣ ಹೊಂದಿರ್ತಾರೆ, ಕೆಲವರು ದುರ್ಬಲರು ಆಗಿರ್ತಾರೆ, ಶಾಶ್ವತ ಅಂಗವಿಕಲರು ಆಗ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಡೋಕ್ಕಾಗ್ತಾ ಇಲ್ಲ ಇದರಿಂದ. ಅದರ ಜೊತೆಗೆ PF ಹಣ, ನಾವೇನು ಕಷ್ಟ ಬಿದ್ದು ನಾವು ನಿವೃತ್ತಿ ಹೊಂದಿದ ಮೇಲೆ ಆ PF ಹಣ ನಮ್ಮ ಮಕ್ಕಳಿಗೆ ಇಲ್ಲ ನಮ್ಮ ನಿವೃತ್ತಿ ಹೊಂದಿದ ಮೇಲೆ ನಾವೇನು ವಯಸ್ಸಾದ ಮೇಲೆ ಅದನ್ನು ನಾವು ಬಳಸ್ಕೊಳ್ಳೋಣ ಅಂದರೆ ಅದು ನಮಗೆ ಸರಿಯಾದ ಸಮಯಕ್ಕೆ, ಯಾಕಂದರೆ ನಮ್ಮ ದಾಖಲಾತಿಗಳು ನಾವೇನು ನೀಡಿರ್ತೀವೋ ಆ ಗುತ್ತಿಗೆದಾರರು ಸರಿಯಾಗಿ PF ಆಫೀಸ್ಗೆ ಕೊಟ್ಟಿರೋದಿಲ್ಲ. ನಾನೇ ಫಲಾನುಭವಿ ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೋ ಸೂಕ್ತ ದಾಖಲಾತಿಗಳು ನಾವು ತೊಗೊಂಡು ಹೋದರೆ ನೀನೇ ನಾವು ಅಂತ ನಾವು ಹರಸಾಹಸ ಪಡಬೇಕಾಗತ್ತೆ ನಮ್ಮನ್ನು ಅವ್ರ ಹತ್ರ ತಿಳಿಸ್ಕೊಬೇಕಂದ್ರೆ. ಅದರ ಜೊತೆಗೆ ನಾವು ಒಂದು ವೇಳೆ ಆ ಕಾರ್ಮಿಕ ಮರಣ ಹೊಂದರೆ ನಮ್ಮ ಕುಟುಂಬದವರು ಅವರೇ ನಮ್ಮವರು ಅನ್ನೋದಕ್ಕೆ ದೇವ್ರನ್ನೇ ಕರೆಸಬೇಕು, ಇವರೇ ಅವರು ಅಂತ ಹೇಳೋಕ್ಕೆ ಆ ಥರ ಪರಿಸ್ಥಿತಿಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹಲವಾರು ಕಾರ್ಯಕ್ರಮಗಳು ಈ ಗುತ್ತಿಗೆದಾರರು ಮತ್ತು ಕಾರ್ಮಿಕಗಳು ನಾವು ಏನು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವ್ರು ನಮ್ಮನ್ನು ಒಳ್ಳೇದು ಮಾಡ್ತಾ ಇದ್ದಾರೆ, ಏನು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಅವರೆಲ್ಲರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮ ಪರವಾಗಿ ನೀವು ಹೋಗಿ ಇದು ರಾಜ್ಯದಲ್ಲಾಗ್ಬೋದು ಕೇಂದ್ರದಲ್ಲಾಗ್ಬೋದು ನಮ್ಮನ್ನು ಪ್ರತಿನಿಧಿಸಿ ನಮಗೆ ಒಳ್ಳೇದು ಮಾಡಿರಿ ಅಂದರೆ ಇವರು ಅವ್ರ ಜೊತೆ ಸೇರಿಕೊಂಡು ಇದೇನು ಆಫೀಸರ್ಗಳ ಜೊತೆ ಸೇರಿಕೊಂಡು ನಮಗೆ ದಬ್ಬಾಳಿಕೆ ಮಾಡೋದು ಶುರು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ನಮಗೆ ಏನು ಗುತ್ತಿಗೆ ಕಾರ್ಮಿಕರಿಗೆ ಏನು ಅವರು ಕಾಯಂ ಆಗದೆ ಇರೋ ಥರ ಹೊಸ ಕಾಯ್ದೆಗಳನ್ನ ಕಾನೂನುಗಳನ್ನ ತೊಗೊಂಬರ್ತಾ ಇದ್ದಾರೆ. ಏನು ಮುಂದಿನ ದಿನಗಳಲ್ಲಿ 4 ಕಾರ್ಮಿಕ ಸಂಹಿತೆಗಳನ್ನ ತರ್ತಾ ಇದ್ದಾರೆ, ಅದು ಕಾರ್ಮಿಕರ ವಿರುದ್ಧವಾಗಿರ್ತವೆ. ಹಾಗೂ ಈ 4 ವರ್ಷದ ಏನು ಟೆನ್ಯೂರ್ ಬೇಸಿಸು 4 ವರ್ಷದ ಕಾರ್ಮಿಕ ನೀತಿ ಏನು ತಂದಿದ್ದಾರೆ, ಇವರು ಮಾತ್ರ ನಾವು ಎಲೆಕ್ಷನ್ಗೆ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಅವರು ಮಾತ್ರ 5 ವರ್ಷ ಅಧಿಕಾರದಲ್ಲಿರಬೇಕು. 5 ವರ್ಷ ಆದಮೇಲೆ ಅವರಿಗೆ ಏನೊಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತವೆ, ಪೆನ್ಷನ್ ಆಗ್ಬೋದು, ಈ ಥರ ಸೌಲಭ್ಯಗಳು ಅವ್ರಿಗೆ ಸಿಗಬೇಕು. ಆದರೆ ನಮ್ಮ ಹುಡುಗರು ITI ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿಕೊಂಡು ಈ ಏನು 4 ಟೆನ್ಯೂರ್ ಬೇಸಿಸು ಆ ಥರ ಕಾರ್ಮಿಕರಾಗಿ ಹೋದರೆ ಅವ್ರಿಗೆ 4 ವರ್ಷಕ್ಕೆ ಮಟ್ಟಗೊಳಿಸ್ತಾರೆ. ಯಾಕಂದರೆ ಈ ಗ್ರ್ಯಾಜುಯಿಟಿ ಆಗ್ಬೋದು, ಇನ್ನಿತರ ಯಾವ್ಯಾವ ಸೌಲಭ್ಯಗಳು 5 ವರ್ಷಕ್ಕೆ ಮಟ್ಟಗೊಳಿಸಿರ್ತಾರೆ, ಅದು ಇವ್ರಿಗೆ ಸಿಗಬಾರ್ದು ಅಂತ. ಹಂಗೂ ತಪ್ಪಿ 2ನೇ ಬಾರಿ 4 ವರ್ಷ ಮುಗಿಸಿ 2ನೇ ಬಾರಿ 8 ವರ್ಷ ಮುಗಿಸಿ ಈಚೆಗೆ ಕಳಿಸ್ಬಿಡ್ತಾರೆ. 8 ವರ್ಷ ಆದಮೇಲೆ ಪ್ರತಿಯೊಬ್ಬರಿಗೂ ಯೌವನದ ಯುವಕರೇ ಬೇಕು ಕೆಲಸಗಳಿಗೆ. ವಯಸ್ಸಾದ್ಮೇಲೆ 30-40 ವರ್ಷ ಆದಮೇಲೆ ಎಲ್ಲಿಗೆ ಹೋಗಬೇಕು? ಅವ್ರ ಕುಟುಂಬ ನಿರ್ವಹಣೆ ಏನು, ಯಾವ ರೀತಿ ನಾವು ನಡೆಸಬೇಕು? ನಾವು ನಮ್ಮನ್ನು ಕಾಪಾಡ್ರಿ ಅಂತ ಇವ್ರನ್ನ ಕಳಿಸಿದ್ರೆ ಇವ್ರೂ ಸರ್ಕಾರಗಳು ಅವರು ಹೈಕಮಾಂಡು ಅದು ಇದು ಅಂತ ಹೇಳಿದ್ರೆ ಮತ್ತೆ ನಾವ್ಯಾರು? ನಮ್ಮನ್ನು ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ನಮ್ಮ ಪರವಾಗಿ ನೀವು ಸರ್ಕಾರ ಮಾಡೋದು ನಮಗೋಸ್ಕರ ಸರ್ಕಾರ ಮಾಡ್ತಾ ಇದ್ದಾರಾ, ಇಲ್ಲ ಅವರಿಗೆ ಯಾರು ಗುತ್ತಿಗೆದಾರರಿಗೋಸ್ಕರನ, ಇಲ್ಲ ಅವರಿಗೆ ಯಾರು ಚುನಾವಣೆಗೆ ದುಡ್ಡು ಕೊಟ್ಟಿರ್ತಾರೆ ಅವ್ರ ಪರವಾಗಿ ಸರ್ಕಾರಗಳನ್ನು ನಡೆಸೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಗೆ ಈ ESI PF ಕಟ್ಟಿರ್ತಾರಲ್ವಾ, ಅದ್ರ ಜೊತೆಗೆ EDLI ಅಂತ ಒಂದು ಸತ್ತೋದ್ರೆ EDLI ಬರಬೇಕಲ್ಲ, ಅದು ಕೂಡ ಸಿಗ್ತಾ ಇಲ್ಲ. ಅದನ್ನೇನ ಕೇಳಕ್ಕೆ ಹೋದರೆ ಸುಮಾರು ಲಕ್ಷಗಟ್ಟಲೆ ಹಣ ಸುರಿಬೇಕು, ಎಲ್ಲಿಂದ ತರೋದು? ಅದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಈಗ ಏನು
ಗುತ್ತಿಗೆ ಕಾರ್ಮಿಕರ ಏನು ಗುತ್ತಿಗೆದಾರರ ಬಳಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸುಮಾರು ಥರ ತೊಂದರೆಗಳು ನೀಡ್ತಾ ಇದ್ದಾರೆ. ಯಾವ ರೀತಿ ಥರ ಅಂದರೆ, ಅವರಿಗೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ನೀಡೋದು, ಅವರಿಗೆ ಕುಡಿಯೋಕ್ಕೆ ನೀರಿರಲ್ಲ, ಶೌಚಾಲಯಗಳಿರಲ್ಲ, ಅದ್ರ ಜೊತೆಗೆ ಏನೋ ಅವ್ರಿಗೆ ಹೇಳ್ದಂಗೆ ಕೇಳದಿದ್ರೆ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದು, ಇಲ್ಲಾಂದ್ರೆ ಬಾಯಿಗೆ ಬಂದಾಗ ಬೈಯೋದು, ಇಲ್ಲ ಲಂಚ ಕೇಳೋದು, ಈ ರೀತಿ ಸಿಕ್ಕಾಪಟ್ಟೆ ದೌರ್ಜನ್ಯಗಳು ನಡೀತಾ ಇದೆ. ಯಾಕಂದರೆ ಇವರೇ ದೌರ್ಜನ್ಯ ಮಾಡಿದ್ರು ಇವ್ರನ್ನ ತೋರಿಸೋದು ಮೇಲಕ್ಕೆ. ಯಾಕಂದರೆ ಮೇಲ್ಗಡೆ ಯಾರಿದ್ದಾರೆ ಅಂತ ನಮಗೂ ಕಾಣಿಸ್ತಲ್ಲ. ಯಾರನ್ನೇ ತೋರಿಸಿದ್ರು ಮೇಲ್ಗಡೆನೇ ತೋರಿಸ್ತಾರೆ, ಬಟ್ ಅವ್ನು ಎಲ್ರಿಗೂ ಒಳ್ಳೇದೇ, ಎಲ್ಲರೂ ಒಳ್ಳೆಯವರೇ. ಆದರೆ ಯಾರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕಾಣಿಸ್ತಾ ಇಲ್ಲ. ಅದು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಅವ್ನು ಯಾರು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅದನ್ನು, ಯಾಕಂದರೆ ಅವ್ರು ನಮ್ಮನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ ಏನಾದರೂ ನಾವು ಕೇಳಕ್ಕೆ ಹೋದರೆ ಅಂತ ತುಂಬ ಜನಕ್ಕೆ ಭಯ ಇದೆ. ಅವ್ರು ಏನೇ ತೊಂದರೆ ಕೊಟ್ಟರು ನಾವು ಸಹಿಸ್ಕೊಂಡಿರಬೇಕು. ಯಾಕಂದರೆ ಇದು ಗುತ್ತಿಗೆ ಪದ್ಧತಿ ಅಂದರೆ ಆಧುನಿಕ ಯುಗದ ಜೀತ ಪದ್ಧತಿ. ಈ ಜೀತ ಪದ್ಧತಿನ ಒಂದೊಂದು ರೀತಿನೆಲ್ಲ ಅವ್ರನ್ನ ನಮ್ಮ ಮೇಲೆ ತೊಡಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾವು ಯಾರು ಕೇಳಕ್ಕೆ ಬರ್ತಲ್ಲ. ನಾವು ಯಾಕಂದರೆ ಈ ಸಂಬಳಕ್ಕೆ ಏನು 20,000 ಸಿಗುತ್ತೋ, 10,000 ಸಿಗುತ್ತೋ, 15, ಅದಕ್ಕೆ ನಾವು ಸೀಮಿತಗೊಂಡು ಕೊಟ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ನಾವೇ ಹೇಳ್ದಂಗೆ ಕನಿಷ್ಠ ವೇತನ, ನಾವೆಲ್ಲ ಕನಿಷ್ಠ ವೇತನ ಯಾವಾಗ ಕೇಳ್ತಾ ಇದ್ದೀವೋ ಗರಿಷ್ಠ ಮಟ್ಟಕ್ಕೆ ನಾವು ಯಾವಾಗ ಬರ್ತೀವಿ ಅಂತ ಅದನ್ನು ತುಳಿತಾನೆ ಇರ್ತಾರೆ ನಮ್ಮನ್ನು. ಗರಿಷ್ಠ ವೇತನ ಇವ್ರು ಎಲ್ಲಿ ಕೇಳ್ಬಿಡ್ತಾರೆ ಅನ್ನೋದು ಅವ್ರಿಗೂ ಭಯ ಇರ್ತೈತೆ, ಯಾರಿಗೆ? ಸರ್ಕಾರಗಳಿಗೆ ಮತ್ತು ಗುತ್ತಿಗೆದಾರರಿಗೆ. ಅದಕ್ಕೆ ಅವರು ನಮ್ಮನ್ನು ಹಲವಾರು ತೊಂದರೆಗಳು ಕೊಟ್ಟು ನಮ್ಮನ್ನು ಆ ತೊಂದರೆಗಳಿಂದ ಮೇಲೆ ಏನು ಸರ್ಕಾರ ನಮಗೆ ಸೌಲಭ್ಯಗಳಿದೆ, ಕಾನೂನುಗಳಿದೆ, ಅದನ್ನೆಲ್ಲ ನಾವು ಪಡ್ಕೊಬೇಕಂದ್ರೆ ಎಲ್ಲಿ ಇವ್ರು ಅದನ್ನೆಲ್ಲ ತಿಳ್ಕೊಂಬಿಡ್ತಾರೋ, ಸರ್ಕಾರಗಳನ್ನ ಗಟ್ಟಿ ಧ್ವನಿದಲ್ಲಿ ಕೇಳ್ತಾರೋ, ನಾವು ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಕಾರ್ಮಿಕರು ಪ್ರಶ್ನೆ ಕೇಳಿದ್ರೆ ಅವ್ರಿಗೊಂಥರ ಅವಮಾನ. ಅದಕ್ಕೆ ನಮ್ಮನ್ನು ಪ್ರಶ್ನೆ ಕೇಳೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳಾಗ್ಬೋದು, ಗುತ್ತಿಗೆದಾರರಾಗ್ಬೋದು, ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಗುತ್ತಿಗೆ ಕಾರ್ಮಿಕರಿಗೆ ಇವಾಗ ಅಧಿಕಾರಿಗಳಾಗ್ಬೋದು, ಯಾವುದೇ ಅಧಿಕಾರಿ ಆಗ್ಬೋದು, ಕಾಯಂ ನೌಕರ ಆಗ್ಬೋದು, ಒಂದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಯಾರಿಗೂ ಇಲ್ದಿರೋ ಕಾನೂನುಗಳು, ಕಟ್ಲೆಗಳು ನಮಗೆ ಮಾತ್ರ ಏರಿಸ್ತಾರೆ. ಏನಂದ್ರೆ 5 ನಿಮಿಷ ತಡವಾಗಿ ಬಂದರೆ ಅವ್ರನ್ನ ಗೌರವವಾಗಿ ಸೆಲ್ಯೂಟ್ ಹೊಡೆದು ಒಳಗೆ ಕಳಿಸ್ತಾರೆ. ನಮ್ಮ ಗುತ್ತಿಗೆ ಕಾರ್ಮಿಕರು 5 ನಿಮಿಷ ಲೇಟಾಗಿ ಬಂದರೆ ಹೊರಗಡೆ ನಿಲ್ಲಿಸ್ತಾರೆ. ಅಟ್ಲೀಸ್ಟ್ ಒಂದು 10 ರಿಂದ 15 ನಿಮಿಷ 20 ನಿಮಿಷ ಕಾಯಿಸಿಬಿಟ್ಟು ಒಳಗಡೆ ಕಳಿಸ್ತಾರೆ. ಅದ್ರ ಜೊತೆಗೆ ಅವರು ಯಾವುದೇ ರೀತಿನಲ್ಲಿ ಬಂದರೂ, ಇವಾಗ ಸೇಫ್ಟಿ ಅಂದ್ಬಿಟ್ಟು ಅವರು ಶೂ ಹಾಕೊಂಡಿರೋ ಚಪ್ಪಲಿನಲ್ಲಿ ಬರಿಗಾಲಲ್ಲಿ ಬಂದ್ರೂ ಅವ್ರನ್ನ ಕಳಿಸ್ತಾರೆ. ನಮ್ಮನ್ನು ಗುತ್ತಿಗೆ ಕಾರ್ಮಿಕರನ್ನ ಆಚೆ ನಿಲ್ಲಿಸ್ತಾರೆ. ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಆಚೆ ನಿಲ್ಲಿಸ್ತಾರೆ. ಪಾಸು ಎಲ್ಲಿ ಕಾರ್ಖಾನೆ ಹೆಸರಲ್ಲಿರೋ ಪಾಸ್ ಕೊಟ್ಟರೆ ನೀವು ಇದು ಕಾಯಂ ಮಾತಿ ಕೇಳ್ತೀರಿ ಅಂತ ನನಗೆ ಒಂದು ಅನಿಸ್ತಾ ಇರೋದು, ನೀವು ಕಾಯಂ ಆಗಿದ್ದೀರಿ, ನಮ್ಮನ್ನು ಯಾಕೆ ಕಾಯಂ ಆಗಬಾರ್ದು ಅಂತ ಕೇಳ್ತೀರಿ ಅಲ್ವಾ? ನೀವು ಅದೇನೋ ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಕಂಡೋರ್ ಮಕ್ಕಳನ್ನ ಬಾವಿನಲ್ಲಿ ಇಳಿದ್ಬಿಟ್ಟು ಆಳ ಎಷ್ಟೈತೆ ಅಂತ ನೋಡಿ. ಗುತ್ತಿಗೆ ಕಾರ್ಮಿಕನ ಮಾತ್ರ ಆಳ ನೋಡ್ತಾ ಇದ್ದಿರಲ್ಲ ನೀವು. ನಮ್ಮ ಸಂಬಳನ ಕಡಿತಗೊಳಿಸಿ ನೀವು ಸರ್ಕಾರನ ಕಾರ್ಖಾನೆಗಳನ್ನ ಉಳಿಸೋಕೆ ಹೋಗ್ತಾ ಇದ್ದೀರಿ. ನಮ್ಮಿಂದ ಮಾತ್ರ ಯಾಕೆ ಉಳಿತೆ? ನಿಮ್ಮ ಗ್ರೇಡ್ಗಳು ಕಮ್ಮಿ ಮಾಡ್ಕೊಳ್ರಿ, ನಿಮ್ಮ ಸಂಬಳಗಳು ಕಮ್ಮಿ ಮಾಡ್ಕೊಳ್ಳಿ, ನಿಮಗೆ ಬರೋ ಸೌಲಭ್ಯಗಳು ಕಮ್ಮಿ ಮಾಡ್ಕೊಂಡು ನೀವು ಮಾಡ್ಬೋದು ತಾನೇ. ನಿಮಗೆ ಒಂದು ಗ್ರೇಡ್ ಕಮ್ಮಿ ಆದರೂ ಅದನ್ನ ಶಿಕ್ಷೆ ನಮಗೇ ಬರ್ತೈತೆ. ನೀವು ಯಾಕೆ ಅದನ್ನು ಮುನ್ನೋಸ್ಕೊಂಡು ಹೋಗ್ತಾ ಇಲ್ಲ? ನೀವು ಸರ್ಕಾರಕ್ಕೆ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗಾಗ್ಬೋದು, ನೀವು ಏನು ಪದ್ಧತಿ ತರ್ತಾ ಇದ್ದೀರೋ, ನನಗೆ ನನ್ನ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಿಗೂ ನಾಳೆ ಇದೇ ಪರಿಸ್ಥಿತಿ ಬರ್ಬೋದಲ್ವಾ? ಯಾಕೆ ಅದನ್ನು ಇವು ಆ ರೀತಿನಲ್ಲಿ ನೋಡ್ತಾ ಇಲ್ಲ? ನೀವು ರಿಟೈರ್ಡ್ ಹೋಗೋ ಸಮಯನ ಮಾತ್ರ ನೀವು ನೋಡ್ತಾ ಇದ್ದೀರಿ. ನಾವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಸ್ಥಿತಿ ಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ವಾ? ಬಟ್ ನಮ್ಮಿಂದ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಲ್ವಾ? ಹಲವಾರು ಪ್ರಶ್ನೆಗಳು ಪ್ರತಿನಿತ್ಯ ನಮ್ಮನ್ನು ಕಾಡ್ತಾ ಇದೆ. ಆದರೆ ಏನಾಗುತ್ತೆ ಅಂದರೆ ಇವಾಗ ಇವರು ಶಾಸಕರು ಆಗ್ಬೋದು, ಸಂಸದರಾಗ್ಬೋದು, ಗುತ್ತಿಗೆದಾರರಾಗ್ಬೋದು, ಅದನ್ನು ನಮ್ಮನ್ನು ತುಳಿಯೋಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಮಿಕರು ಅದನ್ನು ಎಲ್ಲಿ ನಾವು ಇದನ್ನು ಗಟ್ಟಿ ಧ್ವನಿಯಲ್ಲಿ ಕೇಳಿದ್ರೆ ಅವರು ನಮ್ಮನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೋ. ನಾವೇನು EMI, ಬಾಡಿಗೆ, ಸ್ಕೂಲ್ ಫೀಸು ಇದಕ್ಕೆ ಸೀಮಿತಗೊಂಡಿದ್ದೀವಿ ಅಂತ ನಮ್ಮನ್ನು ಹೊರಗಡೆ ಕಳಿಸ್ಬಿಡ್ತಾರೋ ಅಂದ್ಬಿಟ್ಟು ಆ ಕೆಲಸಕ್ಕೆ ಜೋತು ಬಿದ್ದಿದ್ದಾರೆ. ಅದನ್ನು ಕೇಳೋಕ್ಕಾಗ್ತಲ್ಲ. ಇದನ್ನು ನಮ್ಮ ದೌರ್ಭಾಗ್ಯನ ಅವರು ಏನು ಬಂಡವಾಳವಾಗಿ ಇಟ್ಕೊಂಡು ನಮ್ಮನ್ನು ಎದುರಿಸ್ಕೊಂಡು ಕೆಲಸದಿಂದ ತೆಗೆದುಹಾಕೋದು, ನಿಲ್ಲಿಸೋದು, ಬೇಡ ಹಾಕೋದು. ಒಬ್ಬನ ಕೆಲಸದಿಂದ ತೆಗೆದುಹಾಕಿದ್ರೆ ಅಟ್ಲೀಸ್ಟ್ 3 ತಿಂಗಳು 4 ತಿಂಗಳು ಅವನಿಗೆ ಕಷ್ಟ ಕೊಟ್ಬಿಟ್ಟು ಆಮೇಲೆ ಬೇಡಾಡಿ ಕೆಲಸಕ್ಕೆ ಒಳಗೆ ತಗೊತಾ ಇದ್ದಾರೆ.
ಈ ಪರಿಸ್ಥಿತಿ ನಿಕೃಷ್ಟವಾಗಿ ಇದಾಗಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನಮ್ಮ ಅವರು ಏನು ಎಲೆಕ್ಷನ್ ಮುಂದೆ ಬರುತ್ತೆ ಅದಕ್ಕೆ ನಿಮಗೆ ತಕ್ಕ ಪಾಠ ಕಳಿಸ್ತೀವಿ. ಯಾಕಂದರೆ ನಮ್ಮನ್ನು ಭಿಕ್ಷುಕರಾಗಬೇಡ, ನಮಗೆ 40,000 50,000 ಏನು ಮ್ಯಾಕ್ಸಿಮಮ್ ವೇಜಸ್ ಕೊಟ್ಟು ನಮ್ಮ ಸಂಸಾರನ ನಮ್ಮ ಕುಟುಂಬನ ನಾವು ಕಾಪಾಡ್ಕೊಳ್ಳೋಂಗೆ ಮಾಡಬೇಕು. ಅದು ಬಿಟ್ಟರೆ ನಾವು ಅವ್ರನ್ನ ಬೇಡಾಡ್ಕೊಂಡು ಹೋಗ್ತಾ ಇದ್ರೆ ಇದಾಗ್ತೈತೆ. ಹಂಗಾಗಿ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.